3 ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈ ದೇಶಕ್ಕೆ. ಇದು ಅಫಿಷಿಯಲ್ ಎಲ್ಲ, ಬಟ್ ಒಂದು ಜೋಕ್ ಥರ ಹೇಳ್ತಾ ಇದ್ದೀನಿ. ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕಂತ ಭಾಳ ಒತ್ತಡವನ್ನು ತರ್ತಾಯಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟ್ರಿಗೆ ಕರ್ಕೊಂಡು ಎಲ್ಲ ಕಡೆ ಹೋದರು ಮೋದಿ ಅವರು. ಏನ್ರಿ, ಎಲ್ಲ ಕಡೆ ಹೋದರು, ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಭಾಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು. ಅವ್ರು ಹೋಗಿ ಕಲಿಗೆ ಒಂದು ಕಿವಿ ಮಾತು ಹೇಳಿದ್ರಂತೆ, ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದ್ದರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ. ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕಂತ ಹೇಳಿರ್ತಕ್ಕಂಥ ಅರ್ಥ. ಇವ್ರು ದಿನ ಬೆಳಗ್ಗೆ ಎದ್ದರೆ ಇವರೇ ಪೂಜೆ ಮಾಡೋದು, ಇವರೇ ಮಂಗಳಾರತಿ ಮಾಡೋದು, ಇವರೇ ಧರ್ಮದ ಬಗ್ಗೆ ಮಾತನಾಡೋರಿಗೆ ಮತ್ತು ಬುಲೆಟ್ ಟ್ರೈನ್ ಯಾಕೆ ಬೇಕು? ಇಷ್ಟು ಟೈಮ್ ಇರೋರಿಗೆ ಬುಲೆಟ್ ಟ್ರೈನ್ ಯಾಕೆ ಬೇಕು? ದಿನಕ್ಕೆ 3 ಟೈಮ್ ಡ್ರೆಸ್ಸು ನೋಡ್ರಿ, ಸ್ಕಿನ್ ಟೋನ್ ನೋಡ್ರಿ ಹೆಂಗೈತೆ ನಮ್ಮ ಅಣ್ಣಂದು ವಿಶ್ವಗುರುದು. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ. ಈ ದೇಶದಲ್ಲಿ ಎಲ್ಲರೂ ಇರಬೇಕು, ಎಲ್ಲರಿಗೂ ಈ ದೇಶ ಇದೆ. ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ? ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದದ್ದು, ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕ್ಕೆ. ದಿನ ಬೆಳಗ್ಗೆ ಇದ್ದರೆ ಸುಳ್ಳು ಮಾತಾಡೋದು. ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ, ಏನಯ್ಯ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದೆ, ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತೇಳಿ ಬುಲೆಟ್ ಟ್ರೈನ್ ಇನ್ನೂ ಮಾಡಲಿಲ್ಲ ಅಂತ ನಿಮಗೆ ಹೇಳ್ಬೇಕಂತ ಒಂದು ಮಾರಲ್ ಸ್ಟೋರಿ ಅಂತ ಹೇಳಕ್ಕೆ ಬಯಸ್ತೇನೆ. 3 ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈ ದೇಶಕ್ಕೆ. ಇದು ಅಫಿಷಿಯಲ್ ಎಲ್ಲ, ಬಟ್ ಒಂದು ಜೋಕ್ ಥರ ಹೇಳ್ತಾ ಇದ್ದೀನಿ. ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕಂತ ಭಾಳ ಒತ್ತಡವನ್ನು ತರ್ತಾಯಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟ್ರಿಗೆ ಕರ್ಕೊಂಡು ಎಲ್ಲ ಕಡೆ ಹೋದರು ಮೋದಿ ಅವರು. ಏನ್ರಿ, ಎಲ್ಲ ಕಡೆ ಹೋದರು, ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಭಾಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು. ಅವ್ರು ಹೋಗಿ ಕಲಿಗೆ ಒಂದು ಕಿವಿ ಮಾತು ಹೇಳಿದ್ರಂತೆ, ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದ್ದರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ. ನಿಮಗೆ ಬರೀ ಇಂಥದ್ರಾಗೆ ಟೈಮ್ ವೇಸ್ಟ್ ಮಾಡೋಂಗಿದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕಂತ ಹೇಳಿರ್ತಕ್ಕಂಥ ಅರ್ಥ. ಇವ್ರು ದಿನ ಬೆಳಗ್ಗೆ ಎದ್ದರೆ ಇವರೇ ಪೂಜೆ ಮಾಡೋದು, ಇವರೇ ಮಂಗಳಾರತಿ ಮಾಡೋದು, ಇವರೇ ಧರ್ಮದ ಬಗ್ಗೆ ಮಾತನಾಡೋರಿಗೆ ಮತ್ತು ಬುಲೆಟ್ ಟ್ರೈನ್ ಯಾಕೆ ಬೇಕು? ಇಷ್ಟು ಟೈಮ್ ಇರೋರಿಗೆ ಬುಲೆಟ್ ಟ್ರೈನ್ ಯಾಕೆ ಬೇಕು? ದಿನಕ್ಕೆ 3 ಟೈಮ್ ಡ್ರೆಸ್ಸು ನೋಡ್ರಿ, ಸ್ಕಿನ್ ಟೋನ್ ನೋಡ್ರಿ ಹೆಂಗೈತೆ ನಮ್ಮ ಅಣ್ಣಂದು ವಿಶ್ವಗುರುದು. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ. ಈ ದೇಶದಲ್ಲಿ ಎಲ್ಲರೂ ಇರಬೇಕು, ಎಲ್ಲರಿಗೂ ಈ ದೇಶ ಇದೆ. ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ? ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದದ್ದು, ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕ್ಕೆ. ದಿನ ಬೆಳಗ್ಗೆ ಇದ್ದರೆ ಸುಳ್ಳು ಮಾತಾಡೋದು. ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದಂತೆ, ಏನಯ್ಯ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದೆ, ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತೇಳಿ ಬುಲೆಟ್ ಟ್ರೈನ್ ಇನ್ನೂ ಮಾಡಲಿಲ್ಲ ಅಂತ ನಿಮಗೆ ಹೇಳ್ಬೇಕಂತ ಒಂದು ಮಾರಲ್ ಸ್ಟೋರಿ ಅಂತ ಹೇಳಕ್ಕೆ ಬಯಸ್ತೇನೆ. 3 ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಈ ದೇಶಕ್ಕೆ. ಇದು ಅಫಿಷಿಯಲ್ ಎಲ್ಲ, ಬಟ್ ಒಂದು ಜೋಕ್ ಥರ ಹೇಳ್ತಾ ಇದ್ದೀನಿ. ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕಂತ ಭಾಳ ಒತ್ತಡವನ್ನು ತರ್ತಾಯಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟ್ರಿಗೆ ಕರ್ಕೊಂಡು ಎಲ್ಲ ಕಡೆ ಹೋದರು ಮೋದಿ ಅವರು. ಏನ್ರಿ, ಎಲ್ಲ ಕಡೆ ಹೋದರು, ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಭಾಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು. ಅವ್ರು ಹೋಗಿ ಕಲಿಗೆ ಒಂದು ಕಿವಿ ಮಾತು ಹೇಳಿದ್ರಂತೆ, ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇದ್ದರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.